Okay friends, today I had a online class at 11 o'clock. Comparatively, more students were not joined for the class. I don't know the reason, but one thing I can say, attending for the online class, watching the video clips, observing the clips, video clips, making a rough note, asking for the doubts, all are important. ಎಲ್ಲದು ಅಚ್ಚುಕಟ್ಟಾಗಿ ಮಾಡಿಕೊಳ್ಳಲೇಬೇಕು. So if you are neglecting at the next coming days, what decision will going to taken by the principal and management, you should be ready to face the punishment given by the higher authority. We cannot say definitely what is going to happen. ಅದಕ್ಕೆ ಮೊದಲಿಂದ ಹೇಳ್ತಾ ಬರ್ತೀವಿ ನಾವು, ಆದಷ್ಟು ಯಾವುದನ್ನು ಸಹಿತ ನೆಗ್ಲೆಕ್ಟ್ ಮಾಡಬೇಡಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೂ ಅಷ್ಟು ಸುಲಭ ಇರೋದಿಲ್ಲ ನೀವು ಅಂದ್ಕೊಂಡಷ್ಟು. ನೋಡಿ, ವಿಚಾರ ಮಾಡಿ. ಮೆನಿ ಡೌಟ್ಸ್ ವೇರ್ ನಾಟ್ ದೇರ್ ಇನ್ ದ ಕ್ಲಾಸಸ್. ಭಾಳಷ್ಟು ಯಾರೂ ಡೌಟ್ಸ್ ಕೇಳಲಿಲ್ಲ, ಬಟ್ ಸಮ್ ಆಫ್ ದೆಮ್ ಆರ್ ಆಸ್ಕ್ಡ್ ಅಬೌಟ್ ದಿ ನೋಟ್ಸ್. ಕೊಟ್ಟಿರೋ ನೋಟ್ಸ್ ಅಷ್ಟು ಕ್ಲಿಯರ್ ಇಲ್ಲ ಅಂದರು. ನೋಡೋಣ, ಸದ್ಯಕ್ಕೆ ಯು ಹ್ಯಾವ್ ಟು ಅಡ್ಜಸ್ಟ್ ಸಮ್ಹೌ. ಯಾವುದು ಗೊತ್ತಾಗಿಲ್ಲ ಅದನ್ನು ಬೇಕಾದ್ರೆ ನೀವು ನನಗೆ ಫೋಟೋ ಹಾಕಿ ಅದರ ಮೀನಿಂಗನ್ನು ಅಥವಾ ಇನ್ನೊಂದ್ಸಲ ಬರೋದು ನಾನು ಕಳಿಸ್ಕೊಡ್ತೀನಿ. ಬಟ್ ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾದ್ರೆ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಸೆಂಡ್ ಯು ದಿ ಲಿಟಲ್ ಗುಡ್ ನೋಟ್ಸ್ ಫಾರ್ ದ ಸ್ಟಡಿ ಪರ್ಪಸ್. ಓಕೆ, ದಟ್ ವಿ ಕ್ಯಾನ್ ಕನ್ಸಿಡರ್ ಆಫ್ಟರ್ವರ್ಡ್ಸ್. ದೆನ್ ವಾಟ್ ಐ ವಾಂಟೆಡ್ ಟು ಸೇ, ಅದೊಂದಿಷ್ಟ ಆಯಿತು. Some of your friends were asked about fourth type of hybridization. ಅದನ್ನು ನಾನು ಡಿಸ್ಕಸ್ ಮಾಡಿಲ್ಲ, ಅದಕ್ಕೋಸ್ಕರ ಅದನ್ನು ಡೌಟ್ ಅಂತ ಕನ್ಸಿಡರ್ ಮಾಡೋದು. ಓಕೆ, ಮತ್ತೊಂದು ಸಲ ನೋಡಿ, ಇವತ್ತಿನ ಕ್ಲಾಸಲ್ಲೂ ಸಹಿತ ನಾನು ನಿಮಗೆ ರಿಪೀಟ್ ಮಾಡಿದೆ 2 ದಿವಸ. ವೆಸ್ಪರ್ ಥಿಯರಿ ದ ಪಾಸ್ಟುಲೇಟ್ಸು, ವೇಲೆನ್ಸ್ ಬಾಂಡ್ ಥಿಯರಿಯ ಪಾಸ್ಟುಲೇಟ್ಸು, ಅದರ ಅಪ್ಲಿಕೇಶನ್ಸ್ದಲ್ಲಿ ಏನು ಕಲ್ತ್ವಿ, ಹೈಬ್ರಿಡೈಸೇಷನ್ದಲ್ಲಿ ಒಟ್ಟಾರೆ 5 ಟೈಪ್ ಆಫ್ ಹೈಬ್ರಿಡೈಸೇಷನ್ ಇದೆ. ಅದರಲ್ಲಿ sp3 ಹೈಬ್ರಿಡೈಸೇಷನ್ by taking example of methane, sp2 hybridization by taking ethene, sp hybridization by taking an example of ethine discuss ಮಾಡಿದ್ದೀವಿ. ಆ ಮೂರಲ್ಲಿ ಯಾವುದಾದ್ರೂ ಹೈಬ್ರಿಡೈಸೇಷನ್ ಕೇಳಿದರೆ, ಈ 3 ಎಕ್ಸಾಂಪಲ್ ಕೊಟ್ಟು ಯಾವುದಾರ ಹೈಬ್ರಿಡೈಸೇಷನ್ ಅನ್ನು ಕೇಳಿದರೆ, ಯು ಶುಡ್ ನಾಟ್ ಫಾರ್ಗೆಟ್ ಟು ಸೇ ಅಬೌಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎ ಕಾರ್ಬನ್ ಬೋತ್ ಇನ್ ಗ್ರೌಂಡ್ ಸ್ಟೇಟ್ ಅಂಡ್ ಆಲ್ಸೋ ಇನ್ ದಿ ಎಕ್ಸೈಟೆಡ್ ಸ್ಟೇಟ್. ಎರಡನ್ನು ಹೇಳಿ ಮುಂದೆ ಹೋಗಬೇಕು. ಆದರೆ sp2 ಹೈಬ್ರಿಡೈಸೇಷನ್ಗೆ BF3 ಬೋರಾನ್ ಟ್ರೈಫ್ಲೋರೈಡ್ ಒಂದು ಎಕ್ಸ್ಟ್ರಾ ಎಕ್ಸಾಂಪಲ್ ಇದೆ. sp ಹೈಬ್ರಿಡೈಸೇಷನ್ಗೆ ಬೆರಿಲಿಯಂ ಕ್ಲೋರೈಡ್ ಅಂತಕ್ಕಂಥ ಮತ್ತೊಂದು ಎಕ್ಸಾಂಪಲ್ ಇದೆ. ಬ್ರೀಫ್ ಆಗಿ ಕಲ್ತ್ಕೊಂಡ್ಬಿಡಿ, ಮೇ ನಾಟ್ ಬಿ ದಟ್ ಮಚ್ ಇಂಪಾರ್ಟೆಂಟ್. ಲೆಟ್ ಅಸ್ ಗೋ ಫಾರ್ ದಿ ಫೋರ್ತ್ ಟೈಪ್ ಆಫ್ ಹೈಬ್ರಿಡೈಸೇಷನ್, sp3 ಡಿ ಹೈಬ್ರಿಡೈಸೇಷನ್. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದ್ರೂ ಕೂಡ ಕಲ್ತ್ಕೋಬೇಕು. ನನ್ನ ಪ್ರಕಾರ sp3, sp2 ಮತ್ತು sp ಹೈಬ್ರಿಡೈಸೇಷನ್ ದಲ್ಲಿ ಡಿಟೇಲ್ 3 ಮಾರ್ಕ್ಸಿಗೆ ಕೇಳಬೇಕು. ಇನ್ನುಳಿದಿರ್ತಕ್ಕಂಥದ್ರಲ್ಲಿ ಯಾವ್ದಾರ 1 ಮಾರ್ಕಿಗೆ ಬಾಂಡ್ ಆಂಗಲ್ ಅನ್ನ ಅಥವಾ ಜಿಯೋಮೆಟ್ರಿಕ್ ಶೇಪ್ ಅನ್ನ ಕೇಳೋದು ಸೂಕ್ತ ಅಂತ ಅನ್ಸುತ್ತೆ. ಬಟ್ ವಿ ಕ್ಯಾನ್ ನಾಟ್ ಸೇ ಡೆಫಿನೆಟ್ಲಿ. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ sp3 hybridization, we have to take an example of formation of phosphorus pentachloride. ನಿನ್ನೆ ಹೇಳಿದಿರಿ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ಡೈಗ್ರಾಮ್ ವಾಸ್ ನಾಟ್ ಗಿವನ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್. ನಿನ್ನೆ ಕ್ಲಾಸಲ್ಲಿ ಡೈಗ್ರಾಮ್ ಅನ್ನ ಕೊಟ್ಟಿರಲಿಲ್ಲ, ಸಂಪೂರ್ಣ ಆಗಿರಲಿಲ್ಲ. ಅದಕ್ಕೋಸ್ಕರ ಮತ್ತೊಂದ್ಸಲ ಡಿಟೇಲ್ ರಿಪೀಟ್ ಮಾಡಿಬಿಡ್ತೀನಿ. ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫಾಸ್ಫರಸ್ ಇನ್ ದ ಗ್ರೌಂಡ್ ಸ್ಟೇಟ್. ಇನ್ ದ ಗ್ರೌಂಡ್ ಸ್ಟೇಟ್ ಅಂದ್ರೆ ವೆನ್ ಇಟ್ ಇಸ್ ನಾಟ್ ರಿಯಾಕ್ಟಿಂಗ್ ವಿತ್ ಎನಿ ಅದರ್, ಸಪರೇಟ್ ಆಗಿದ್ದಾಗ ಆಫ್ಟರ್ ದ ನಿಯಾನ್ ಅಂದ್ರೆ 10 ಎಲೆಕ್ಟ್ರಾನ್ಸ್ ಅನ್ನ ಬರ್ದಿದ್ದೀವಿ ಅನ್ಕೊಂಡು ಬರಿಬೇಕು. 3s 3p x 3py 3pz 3d xy 3d yz 3d xz 3d x square minus y square and 3d z square ಗಳು ಸಬ್ ಟೈಪ್ಸ್. ಎಸ್ ದಲ್ಲಿ ಸಬ್ ಟೈಪ್ಸ್ ಇಲ್ಲ. There are 2 electrons in the 3s orbital and 1 electrons are present in px, py and pz. X
y ಮತ್ತು pz ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ಇರುತ್ತೆ, d ದಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇಲ್ಲ. Okay, when the same phosphorus is going to attain the excited state, when it started reacting with some other element, what could happen? How the what happens there? One of the electron from the 3s orbital gets promoted to the empty 3d xy orbital. Therefore, we get 1 1 1 1 and 1 electrons in all subsets. 3s ದಲ್ಲಿ ಒಂದು, 3px 3py 3pz ದಲ್ಲಿ ಒಂದೊಂದು, ಮತ್ತೆ 3d ದಲ್ಲಿ ಒಂದಿದೆ. ಕೌಂಟ್ ಮಾಡಿ ನೋಡಿ, 5 ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಅದಾವು. ಅದನ್ನು ಬ್ರೀಫ್ ಆಗಿ ಹೇಳಬೇಕು. ದ ಪೆಂಟಾವೇಲೆನ್ಸಿ ಆಫ್ ಎ ಫಾಸ್ಫರಸ್ ಈಸ್ ಸ್ಯಾಟಿಸ್ಫೈಡ್ ಬೈ ಪ್ರಮೋಟಿಂಗ್ 1 ಎಲೆಕ್ಟ್ರಾನ್ ಫ್ರಮ್ 3s ಆರ್ಬಿಟಾಲ್ ಇಂಟು 3d ಆರ್ಬಿಟಲ್ ಅನ್ನೋ ವರ್ಡ್ ಅನ್ನು ಬರೀಬೇಕು. ನಾನು ಬರೆಯೋದಿಲ್ಲ, ಬರೀ ಹೇಳಿದ್ವಲ್ಲ ಸಾಕಷ್ಟು ಕಾರ್ಬನ್ಗೆ ಸಂಬಂಧಪಟ್ಟಂಗ ಅಲ್ಲಿ ಟೆಟ್ರಾವೇಲೆಂಟ್ ಹೇಳಿವಿ, ಇಲ್ಲಿ ಪೆಂಟಾವೇಲೆನ್ಸಿ ಅನ್ಬೇಕು. ಬರೀತೀರಾ? ಪೆಂಟಾವೇಲೆನ್ಸಿ ಆಫ್ ಫಾಸ್ಫರಸ್ ಈಸ್ ಸ್ಯಾಟಿಸ್ಫೈಡ್ by promoting 1 electron from 3s orbital into 3d orbital ಅಂತ ಬರ್ಬಿಡಿ. ನಿಮ್ಮ ನಾಲೆಜ್ಗೆ ಗೊತ್ತಿದೆ ಅಂತಂದ್ರೆ ಒಳ್ಳೆಯದು, ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ರಿ. ಎಸ್ ದಲ್ಲಿ ಯಾವುದು ಸೇಫ್ ಇದು ಸಬ್ ಸೆಲ್ಸ್ ಇಲ್ಲ. ಪಿ ದಲ್ಲಿ px py ಮತ್ತು pz ಗಳದಾವ್ರಿ. ಡಿ ದಲ್ಲಿ dxy dyz dxz dx square minus y square ಮತ್ತು dz square ಗಳು ಇವು ಸಬ್ಸೆಟ್ಸ್. ಓಕೆನಾ? ಎಫ್ ದಲ್ಲಿ ನಮಗೆ ಜಿಯೋಮೆಟ್ರಿಕ್ ಸೇಫ್ ಬಿಯಾಂಡ್ ದ ಇಮ್ಯಾಜಿನೇಷನ್ ಅದಾವ್ರಿ, ಅದು ನಮ್ಗೆ ಗೊತ್ತಿಲ್ಲ. we know about these two in details. Okay, pentavalency of the phosphorus is satisfied by promoting one of the electron from 3s orbital into 3d orbital ಅಂತ ಹೇಳಿದ್ರೆ ಸಾಕು. During the formation of phosphorus pentachloride, what happens? 1 s orbital, 3 p orbitals and 1 d orbitals. 1 d orbitals involved in hybridization leads to giving rise to form sp3d hybrid orbitals. It attains special shape. It attains trigonal bipyramid. It's a special geometric shape. It attains trigonal bipyramid shape. Trigonal bipyramid shape. Pyramid and pyramidal and no problem. It attains a trigonal bipyramidal shape with a bond angle 90 degree. ಇಷ್ಟು ಎಲ್ಲ ಡಿಟೇಲ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟ ನಂತರ ಸ್ವಲ್ಪ ಕಷ್ಟದಾಯಕ ಆಗಿರ್ತಕ್ಕಂಥ ಡೈಗ್ರಾಮ್ ಇದೆ, ಅದನ್ನು ಹಾಕಬೇಕು. ಮತ್ತೆ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿದರೆ ಮೇ ನಾಟ್ ಬಿ ದಟ್ ಮಚ್ ಡಿಫಿಕಲ್ಟ್. ಟ್ರೈಗೋನಲ್ ಬೈಪಿರಾಮಿಡ್ ಬರಬೇಕಲ್ಲ, ಬೆಡ್ ತೋರಿಸಿರ್ಲಿ. Assume that here is a phosphorus. Here is a phosphorus. 1 Cl here. Second, third, fourth, fifth. Don't expect Cl on other side. 1 Cl is there inside. 4 are there outside. This is called as a trigonal bipyramid. ಒಂದೇ ಸಲಕ್ಕೆ ಡಿಫಿಕಲ್ಟ್ ಅನ್ಸ್ಬೋದು. ಈ ರೀತಿ ಶಂಕು ಶೇಪಲ್ಲಿ ತೆಗೆರಿ, ಆಮೇಲೆ ಸೆಂಟ್ರಲ್ದಿಂದ ಈಕ್ವಲ್ ಮಾಡಿ
ಇಲ್ಲಿಂದ ಸೆಂಟರ್ ಮಾಡ್ಕೊಳ್ಳಿ, ಇಲ್ಲಿಂದ ಬಂದು ಸೆಂಟರ್ದಲ್ಲಿ there is a phosphorus, here there is a one chlorine, and above that outside there are 4 chlorine atoms, hence it can attain a trigonal bipyramid shape. ಇನ್ನೊಂದ್ಸಲ ನೋಡ್ಬಿಡಿ, ನಾನು ವಾಶ್ ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ ಅದಕ್ಕೋಸ್ಕರ. After the 3 types of hybridization, we have started discussing about sp3 dehybridization. In order to explain sp3 dehybridization, we are taking an example of formation of phosphorus pentachloride. The electronic configuration of phosphorus in the ground state ಮತ್ತು excited state ಅಲ್ಲಿ ಬರೆದುಬಿಡಿ. ತದನಂತರ ಒಂದು ವರ್ಡ್ ಹೇಳಿ, the pentavalency of a phosphorus is satisfied by promoting 1 electron from 3s orbital into 3d orbital ಅಂತ ಹೇಳಿ. During the formation of phosphorus pentachloride, ಒಂದು ಸಾರಿ ನೀವು ಆ ಫಾರ್ಮುಲಾದ ಹೆಸರನ್ನ ಬರೆದ್ರಿ ಅಂದ್ರೆ ತದನಂತರ ಫಾರ್ಮುಲಾ ಬರೀಬಹುದು. ಎಲ್ಲ ಕಡೆ ಫಾರ್ಮುಲಾ ಬರೀತಾ ಹೋದ್ರೆ ಕೆಲವು ಸಾರಿ ಮಾರ್ಕ್ಸ್ ಕೊಡೋದಿಲ್ಲ, ಅಟ್ಲೀಸ್ಟ್ ಒಂದ್ಸಾದ್ರೂ ಹೇಳಿರ್ಬೇಕು. ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ PCl5, 1 s ಆರ್ಬಿಟಲ್, 3 p ಆರ್ಬಿಟಲ್ಸ್ ಮತ್ತೆ 1 d ಆರ್ಬಿಟಲ್ಗಳು ಹೈಬ್ರಿಡೈಸೇಷನ್ ನಲ್ಲಿ ಇನ್ವಾಲ್ವ್ ಆಗಿ sp3d ಹೈಬ್ರಿಡ್ ಆರ್ಬಿಟಲ್ಸ್ ಅನ್ನ ಕೊಡುತ್ತೆ. ಅದು ಟ್ರೈಗೋನಲ್ ಬೈಪಿರಾಮಿಡ್ ಶೇಪ್ ಅನ್ನ ಅಟೈನ್ ಮಾಡುತ್ತೆ. ಬಾಂಡ್ ಆಂಗಲ್ 90 ಡಿಗ್ರಿ ಆಗಿರುತ್ತೆ ಅಂತ ಹೇಳಿ ಡಯಾಗ್ರಾಮ್ ಅನ್ನು ಹಾಕ್ತಾರೆ. ಕ್ಲಿಯರ್? ಅದೇ ರೀತಿ ಸಲ್ಫರ್ಗೆ ಹೋಗ್ಬೇಕು. ಸಾರಿ, ಸಲ್ಫರ್ ಹೆಕ್ಸಾಫ್ಲೋರೈಡ್ ಗೆ ಹೋಗಬೇಕು ಅಂದ್ರೆ we should go for last type of hybridization. Explanation is little brief, but diagram ಸ್ವಲ್ಪ ನೋಡಿದ ತಕ್ಷಣ ಅದು ಕೂಡ ಕಷ್ಟ ಅನಿಸಬಹುದು. ನೋಡೋಣ. I'll try my level best to make it easy by sharing some hints. Last one is 5th, sp3d2 hybridization. sp3d2 hybridization ಹೇಳಿದ್ದೀನಿ ನಿಮಗೆ. ಒಂದ್ಸರಿ ಪೂರ್ತಿ ಸ್ಪೆಲ್ಲಿಂಗ್ ಅನ್ನ ಕಂಪ್ಲೀಟ್ ಆಗಿ ಬರೋದು, ತದನಂತರ ಶಾರ್ಟ್ ಮಾಡಿ, ತೊಂದರೆ ಇಲ್ಲ. ಎಕ್ಸಾಂಪಲ್ ನೀಡೆಡ್ ಫಾರ್ ಎಕ್ಸ್ಪ್ಲನೇಷನ್ ಇಸ್ ಫಾರ್ಮೇಶನ್ ಆಫ್ ಸಲ್ಫರ್ hexafluoride, formation of sulfur hexafluoride, that is SF6 ಅನ್ನ ತೆಗೆದುಕೊಂಡು ನಾವು sp3d2 ಹೈಬ್ರಿಡೈಸೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ಮಾಹಿತಿ ನೀವೇ ಹಂಚ್ಕೋಬೇಕೀಗ. ಏನಂದ್ರೆ ಸಲ್ಫರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗ್ರೌಂಡ್ ಸ್ಟೇಟ್ ಅಲ್ಲಿ ತೆಗೆದುಕೊಂಡು ಈಗ ಹೆಕ್ಸಾವೆಲೆನ್ಸಿ ಆಗ್ಬೇಕಲ್ಲ. ನೋಡಿ, ಕಾರ್ಬನ್ಗೆ ಟೆಟ್ರಾವೆಲೆನ್ಸಿ ಸ್ಯಾಟಿಸ್ಫೈ ಮಾಡಿದ್ರಿ, ಫಾಸ್ಫರಸ್ಗೆ ಪೆಂಟಾವೆಲೆನ್ಸಿ ಸ್ಯಾಟಿಸ್ಫೈ ಮಾಡಿದ್ರಿ, ಸಲ್ಫರ್ಗೆ ಹೆಕ್ಸಾವೆಲೆನ್ಸಿ ಹೇಗೆ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋದನ್ನ ನೀವು ಕಾನ್ಫಿಗರೇಷನ್ ಬರೆಯುವ ಮುಖಾಂತರ ತೋರಿಸಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಲ್ಫರ್ in the ground state after the neon, ಅಂದ್ರೆ ನೋಬಲ್ ಗ್ಯಾಸ್ ನಿಯಾನದ ಕಾನ್ಫಿಗರೇಷನ್ ಬರೆದಿದ್ದೀವಿ ಅನ್ಕೊಂಡು ಮುಂದೆ ಬರೆಯೋದಾದ್ರೆ 3s 3px 3py 3pz, then 3d ದಲ್ಲಿ 5 ಸಬ್ ಸೆಲ್ಸ್ ಅದಾವ್ರಿ, xy yz xz x square minus y square z square. आगे बात तोरिಸ್ತೀನಿ. In the ground state 3s2 3px2 3py1 3pz1, no electrons in the 3d. ಈಗ ಹೆಕ್ಸಾವೆಲೆನ್ಸಿ ಆಗಬೇಕು, ಹೆಕ್ಸಾವೆಲೆಂಟ್ ಆಗಬೇಕು. ಹೆಕ್ಸಾವೆಲೆನ್ಸಿ ಹೇಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಬೇಕು. The hexavalency of a sulfur is satisfied by promoting 1 electron from 3s orbital and another electron from the 3px orbital gets promoted to the empty 3d orbital. Hence hexavalency of sulfur is satisfied. ನೀವೇ ಬರೀರಿ. ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಲ್ಫರ್ ಇನ್ ದ ಎಕ್ಸೈಟೆಡ್ ಸ್ಟೇಟ್ ಬರೀತೀನಿ ಅಲ್ಲ, ಅದನ್ನು ನೀವು ಹೇಳಬೇಕು. 1 electron from 3s promoted, 1 electron from 3px,
One was there earlier in the y-end side. Those promoted to subcells of 3D. Total of 1, 2, 3, 4, 5, 6. Therefore, hexavalency of a sulfur is satisfied by promoting one electron from 3s and one more electron from 3p orbital. During the formation of a sulfur hexafluoride, during the formation of sulfur hexafluoride, even what heading there, one s orbital, comma, 3 p orbitals, and 2 d orbitals involved in hybridization to form sp3 d2 hybrid orbitals. It attains octahedral geometry. It attains octahedral shape or octahedral geometry with a bond angle 90 degree. ಅಲ್ಲಿ ಟ್ರೈಗೋನಲ್ ಬೈಪಿರಾಮಿಡ್ ಆದಾಗಲೂ 90 ಡಿಗ್ರಿ, ಆಕ್ಟಾಹೆಡ್ರಲ್ ಆದಾಗಲೂ 90 ಡಿಗ್ರಿ ಆಗಿದೆ. ಡೈಗ್ರಾಮ್ ಅನ್ನ ಸ್ವಲ್ಪ ಫಾಸ್ಟ್ ಹಾಕಿಬಿಡ್ತೀನಿ ಫಸ್ಟ್, ಆಮೇಲೆ ಟ್ರೈ ಮಾಡೋಣ, ಕನ್ವಿನ್ಸ್ ಮಾಡೋಣ. Clear? Asto, all of a sudden if I draw the diagram, definitely everyone will feel difficult. Okay? This is the structure of octahedral shape for the sulfur hexafluoride. Innonsal nidana haktini nodi. You can try once again. Triangle. ನೀವು ದೀಪಾವಳಿ ಫೆಸ್ಟಿವಲ್ದಲ್ಲಿ ಆಕಾಶ ಬುಟ್ಟಿ ಅಂತ ಯೂಸ್ ಮಾಡ್ತಾರೆ, ಅದೇ ಟೈಪ್ ಕನ್ಸ್ಟ್ರಕ್ಷನ್. ಈ ರಿವರ್ಸ್ ರೀತಿಯಲ್ಲಿ ಸ್ಟಾರ್ಸ್ ಅನ್ನ ಟ್ರಯಾಂಗಲ್ ಸೇರಿಸಿ ಸ್ಟಾರ್ ಮಾಡಿದ್ದೀನಿ. ಸ್ಟಾರ್ ಅದ ಎಲ್ಲ ಎಂಡ್ ಅನ್ನ ಸೇರಿಸಿ, ಜಾಯಿನ್ ಆಲ್ ದ ಎಂಡ್ಸ್, ಎಡ್ಜಸ್ ಅನ್ನ ಸೇರಿಸ್ರಿ. ಸೇರಿಸಿದ ಮೇಲೆ ಆಮೇಲೆ ಸೆಂಟ್ರಲ್ ದಿಂದ ಜಾಯಿನ್ ಮಾಡಿ, ನಾನು ಕಟ್ ಮಾಡಿ ಅಷ್ಟ ಸಲ್ಫರ್ ಐತಿ ಅಂತ ತೋರಿಸ. ಸೆಂಟ್ರದಲ್ಲಿ ಸಲ್ಫರ್ ಇದೆ, ಅದರ ಸುತ್ತುವರೆದು 6 ಫ್ಲೂರಿನ್ಸ್ ಅದ. There are 6 fluorine atoms. Therefore, it is sulfur hexafluoride. ಎರಡು ಸಲ ತೆಗೆದಿನಿ, ಈಸಿ ಆಗಬೇಕು. ಇನ್ನೊಂದ್ಸಲ ಹೇಳಿ. ಒಂದು ಟ್ರಯಾಂಗಲ್ ಅನ್ನ ಮತ್ತೊಂದು ಟ್ರಯಾಂಗಲ್ ಅನ್ನ ಹಾಫ್ ಪೋರ್ಷನ್ ಇಂದ ಕೆಳಗೆ ತಗೊಳ್ರಿ. ಮಾಡಿದ್ರಿ ಎಲ್ಲ ಎಡ್ಜ್ ಅನ್ನ ಜಾಯಿಂಟ್ ಮಾಡಿ, ಹೌದು, ಈಸಿ ಜಾಯಿಂಟ್ ಮಾಡಿ. ಆಮೇಲೆ ಸೆಂಟ್ರಲ್ ಬಾಕ್ಸ್ ಅನ್ನು ಸೆಂಟ್ರಲ್ ಮಾಡ್ಕೊಳ್ಳಿ. ಆ ಸೆಂಟ್ರದಲ್ಲಿ ಸಲ್ಫರ್ ಇದೆ, ಸುತ್ತುವರೆದು ಎಫ್ ಇದೆ. Therefore, sulfur hexafluoride attains octahedral shape. ಇನ್ನೊಂದ್ಸಲ ಹೇಳ್ತೀನಿ, ಸ್ಟಾಪ್ ಮಾಡಿ. In order to explain the last type of a hybridization of a inorganic compound. Organic compound ಅಲ್ಲಿ hybridization ಬರುತ್ತೆ, ಅದನ್ನ ನಾವು ನೆಕ್ಸ್ಟ್ ಕಲ್ತ್ಕೊಳ್ತೀವಿ. ಇನಾರ್ಗಾನಿಕ್ ಕಂಪೌಂಡ್ ಅಲ್ಲಿ ಬರ್ತಕ್ಕಂತ ಒಟ್ಟು 5 ಹೈಬ್ರಿಡೈಸೇಷನ್ ದಲ್ಲಿ 4 ಕಂಪ್ಲೀಟ್ ಮಾಡಿದ ನಂತರ ಕೊನೆಯದು sp3d2 ಹೈಬ್ರಿಡೈಸೇಷನ್ ಹೇಳಬೇಕು ಅಂದ್ರೆ ಸಲ್ಫರ್ ಹೆಕ್ಸಾಫ್ಲೂರೈಡ್ ಹೇಗೆ ಫಾರ್ಮ್ ಆಯಿತು ಅನ್ನೋದನ್ನ ಹೇಳಬೇಕು. ಒಂದು, ಸಲ್ಫರ್ಗೆ ಅಟಾಮಿಕ್ ನಂಬರ್ ತಕ್ಕ ಹಾಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂದ ಗ್ರೌಂಡ್ ಸ್ಟೇಟ್ ಬರೆದ್ವಿ. ಮತ್ತೆ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ಗಮನಿಸ್ರಿ. 3s ದಿಂದ 1 ಎಲೆಕ್ಟ್ರಾನು, 3px ದಿಂದ 1 ಎಲೆಕ್ಟ್ರಾನು ಎಂಟಿ ಇರ್ತಕ್ಕಂಥ 3d ಆರ್ಬಿಟಲ್ಗೆ ಪ್ರಮೋಟ್ ಆಗಿದೆ. ಆ ರೀತಿ ಬರೆದು ಒಂದು ವರ್ಡ್ ಹೇಳಬೇಕು, ನಾನು ಬರೆದಿಲ್ಲ. ದಿ ಹೆಕ್ಸಾ ವೇಲೆನ್ಸಿ ಆಫ್ ಸಲ್ಫರ್, ನಿಮ್ಮ ವರ್ಕ್ ಇದು, ಹೋಮ್ವರ್ಕ್ ಅಂತ ಅನ್ಕೊಳ್ಳಿ. ಅಲ್ಲಿ
ಇದಕ್ಕಿಂತ ಮೊದಲು ಕಲಿಸಿರೋ ಹೈಬ್ರಿಡೈಸೇಷನ್ ದಲ್ಲಿ ಪೆಂಟಾವೇಲೆನ್ಸ್ ಇದೆ. ಇಲ್ಲಿ ಹೆಕ್ಸಾ valency of a sulfur is satisfied by promoting 1 electron from 3s and 1 electron from 3p x orbital into 3d orbitals ಅಂದ್ಬಿಟ್ರೆ ಸಾಕು. During the formation of sulfur hexafluoride, 1 s orbital, 3 p orbitals and 2 d orbitals involved in hybridization to form sp3d2 hybrid orbitals. It attains octahedral geometry with a bond angle 90 degree. Diagram anna hego ಮಾಡ್ಕೊಂಡು easy ಮಾಡ್ರಿ. I have drawn 3 times. 3 ಸಲ ಹಾಕಿದ್ದೀನಿ, easy ಅನ್ಸ್ಬೇಕು. ಇಷ್ಟೆಲ್ಲ ಕಲ್ತ್ಕೊಂಡ ಮೇಲೆ ನಿಮ್ಮದೇ ಆಗಿರ್ತಕ್ಕಂತ ಒಂದು ಚಾರ್ಟ್ ಮಾಡ್ಕೋಬೇಕು. So that chart will definitely helps you to recall the maximum information in the minimum time. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ನೆನಪಿಸಿಕೊಳ್ಳಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥ ಟೇಬಲ್ ಅನ್ನು ಹಾಕೊಂಡು ಬಿಡಬೇಕು. ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳಿದ್ರೆ ಮಾತ್ರ ಅಂತಲ್ಲ, ಇಫ್ ಪಾಸಿಬಲ್. ಟೈಪ್ ಆಫ್ ಹೈಬ್ರಿಡೈಸೇಷನ್ ಯಾವುದಿದೆ? ಒಂದನೇ ಬಾಕ್ಸ್. ಸೆಕೆಂಡ್ ಈಸ್ ಎಕ್ಸಾಂಪಲ್. ಥರ್ಡ್ ಒನ್ ಈಸ್ geometric shape. Fourth one is bond angle. Bond angle. What else is needed? Will be available? Electronic configuration beda. Electronic configuration beda. Istu ನೋಡ್ಕೊಂಡ್ಬಿಡಿ. ನಾನು ಉಲ್ಟಾ ಬರ್ತೀನಿ ನೋಡಿ. sp hybridization, sp2 hybridization, sp3 hybridization, sp3d hybridization, sp3d2 hybridization ಕಲಿಸಬೇಕಾದ್ರೆ ಕೆಳಗಿಂದ ಅಲ್ಲೇ ರ್ಯಾಂಡಮ್ ಆಗಿ ಬಂದಿದ್ದೇನೆ. ಈಗ ಟೇಬಲ್ ಕೊಡಲಿಕ್ಕೆ ಐ ಹ್ಯಾವ್ ಟೇಕನ್ ಇನ್ ದ ರಿವರ್ಸ್. sp hybridization, sp2 hybridization, sp3, sp3d, sp3d2 ಅನ್ನು ತೆಗೆದುಕೊಂಡು ಹೇಳ್ತಾ ಹೋಗ್ರಿ. What is the example we taken for sp? Ethyne. ಕಾಮನ್ ನೇಮ್ ಅನ್ನು ಕೊಟ್ಟಿರ್ತೀನಿ, ನೆನಪಿಟ್ಕೋಬೇಕು. ಅಸಿಟಲೀನ್. sp2 ಗೆ ಈಥೀನ್, sp3 ಗೆ ಈಥೇನ್ ತಗೊಳ್ಬಹುದು, ಬಟ್ ವಿ ಹ್ಯಾವ್ ಟೇಕನ್ ಮೀಥೇನ್. ಈಥೇನ್ ಸ್ವಲ್ಪ ಲೆಂದಿ ಆಗುತ್ತೆ. sp3d2 ಗೆ ಫಾಸ್ಫರಸ್ ಪೆಂಟಾಕ್ಲೋರೈಡ್, sp3d ಗೆ sp3d2 ಈ ತರ ಹೇಳಿದ್ರಲ್ಲ ಸಲ್ಫರ್ ಹೆಕ್ಸಾಫ್ಲೋರೈಡ್. ವಾಟ್ ಈಸ್ ದ ಶೇಪ್ ಆಫ್ ಈಥೈನ್? ಇಟ್ ಈಸ್ ಎ ಲೀನಿಯರ್ ಶೇಪ್ ಅಥವಾ diagonal shape with a bond angle 180 degree. Ethene is attaining trigonal shape with a bond angle 121 degree. Methane attains tetrahedral shape with a bond angle 109 degree 5 units. PCl5 attains trigonal bipyramid. Trigonal bipyramid, bond angle is 90 degree. Sulfur hexafluoride attains octahedral shape with a bond angle 90 degree. ಹೀಗೆ ನೀವು ಒಂದು ಚಾರ್ಟ್ ಅನ್ನು ಮಾಡ್ಕೊಂಡ್ಬಿಡಿ. ಅಂದ್ರೆ ಬರೀ ಚಾರ್ಟ್ ಬರೆದು ಬಂದ ತಕ್ಷಣ ಮಾರ್ಕ್ಸ್ ಬರ್ತಾವ ಅನ್ನಲ್ಲ ನಾನು. ಎಲ್ಲ 1 ಮಾರ್ಕ್ ಸಿಗ್ಬೋದು ಅಷ್ಟೇ. ಆದರೆ ಚಾರ್ಟನ್ನು ಬರೆಯೋ ಮುಖಾಂತರ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನನ್ನು ಕಡಿಮೆ ಟೈಮಲ್ಲಿ ರೀಕಾಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ವೆರೆವರ್ ಇಟ್ ಇಸ್ ಪಾಸಿಬಲ್ and wherever it is necessary I used to write the table after teaching different concepts in the different headings. Then this is information regarding the chemical bonding. Illivargu kaltiddu chemical bonding. Then we have to go for molecular orbital theory. Now onwards we are going for molecular orbital theory. In brief ಹೇಳ್ತೇನೆ first ಗೆ, then we will go for the details in the from tomorrow's class. Let us have brief information or introductory part for the MOT, molecular orbital theory. Molecular
orbital theory. Shortly ಎಲ್ಲದಕ್ಕೂ ಶಾರ್ಟ್ ಪ್ರಾಕ್ಟೀಸ್ ಮಾಡ್ತೀವಿ. MOT Vesper theory, VSEPR Vesper theory, VBT valence bond theory, MOT molecular orbital theory. Like this, if you know the expanded form and if you remember in the short form, easy ಆಗಿ ನೆನಪಿಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. This is the modified theory of the VBT. MOT is the modified theory. It is the modified theory of valence bond theory. This has been proposed by F. Hund and Mulekane are the two scientists proposed molecular orbital theory to modify the valence bond theory. According to this theory, a molecular orbital is formed. Molecular orbital is formed by mutual overlapping of atomic orbitals. Simple concept. ಈ ಒಂದು ಎಫ್ ಹುಂಡ್ ಮತ್ತು ಮುಲ್ಲೇಖೇನ್ ಅಂತಕ್ಕಂಥ ಸೈಂಟಿಸ್ಟ್ ಪ್ರಪೋಸ್ ಮಾಡಿರ್ತಕ್ಕಂಥ molecular orbital theory is the modification to the valence bond theory. According to this theory, molecular orbital is formed by mutual overlapping of the half-filled atomic orbitals. ಏನು ಸರ್ ಅದಕ್ಕೆ ಇದಕ್ಕೆ ಏನು ಡಿಫರೆನ್ಸು? ವೇಲೆನ್ಸ್ ಬಾಂಡ್ ಥಿಯರಿಯಲ್ಲಿ ಏನು ಹೇಳಿದ್ವಿ? ಒಂದು ಆರ್ಬಿಟಲ್ ಇನ್ನೊಂದರ ಮೇಲೆ ಹತ್ಕೊಂಡು ಬರಬೇಕು, ಮ್ಯೂಚುವಲ್ ಅನ್ನೋದಿರಲಿಲ್ಲ ಅಲ್ಲಿ. ಇವ್ರು ಹೇಳೋದಿಷ್ಟೇ, by the mutual combination of the atomic orbitals it leads to the molecular orbital is the main information given by the molecular orbital theory. This is concept. ಇದು ಏನು ಬೇಸಿಕ್ ಆಗಿ ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್. some other postulates along with this main concept are there regarding shape, ಆಮೇಲೆ probability of finding the electrons at a particular region ಇದೆ. That we can have the details in the next class. Briefly, if you want, you can say like this. Other postulates are a molecule is formed by overlapping of two or more atoms. Therefore, atoms is different from the molecule. The probability of finding electrons is at a small region is called as a molecular orbital. The molecular orbital formed will have a definite shape and energy that depends upon the combining atomic orbitals. The molecular orbital is going to described by its wave function represented by symbol psi, and probability of finding electrons is designated by symbol psi square. And the molecular orbital is going to formed according to the three statement according to different scientists. One is Hund's maximum multiplicity rule, Pauli's exclusion principle, and also Aufbau principle. ಮೂರು ಸೈಂಟಿಸ್ಟ್ ಪ್ರಕಾರ ಮೂರು ರೂಲ್ಸ್ ಬರ್ತಾವ್ರಿ. ಅವೆಲ್ಲದರ ಪ್ರಕಾರನೇ molecular orbital ಬರುತ್ತೆ ಅನ್ನೋ ಮಾಹಿತಿಯನ್ನ ಮತ್ತು ಸರಿ ಕಲ್ತ್ಕೊಂಡು ನೆಕ್ಸ್ಟ್ linear combination of atomic orbitals we have to study. ಏನು ಕಲ್ತ್ಕೊಂಡಿವಿ ಅನ್ನೋದನ್ನ ನೆನಪಿಸಿಕೊಳ್ಳಿ. sp3 dehybridization by taking an example of PCl5, sp3 d2 hybridization by taking an example of SF6 sulfur hexafluoride ಅನ್ನು ತೆಗೆದುಕೊಂಡಿವಿ. ಎರಡರಲ್ಲೂ ಒಂದು ಸಣ್ಣ ವರ್ಕ್ ಅನ್ನು ಕೊಟ್ಟಿದ್ದೀನಿ. ಪೆಂಟಾವೆಲೆನ್ಸಿ ಆಫ್ ಎ ಫಾಸ್ಫರಸ್ ಹೇಗೆ ಸ್ಯಾಟಿಸ್ಫೈ ಆಯಿತು ಅಂತ sp3 ಡಿಹೈಬ್ರಿಡೈಸೇಷನ್ ದಲ್ಲಿ ಬರೀರಿ. ಆನಂತರ ಹೆಕ್ಸಾವೇಲೆನ್ಸಿ ಆಫ್ ಎ
ಫಾಸ್ಫರಸ್ಸು ಹೇಗೆ ಸ್ಯಾಟಿಸ್ಫೈ ಆಯಿತು ಅಂತೇಳಿ sp3d2 ಹೈಬ್ರಿಡೈಸೇಷನ್ದಲ್ಲಿ ಬರಿಬೇಕಾಗಿದ್ದು ಸಣ್ಣ ವರ್ಕನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಹೇಳಿದ್ದೀನಿ ಸ್ಟೇಟ್ಮೆಂಟು, ಒಂದು ವರ್ಡ್ ಬರೆದಿಲ್ಲ ಬೋರ್ಡ್ ಮೇಲೆ ಅಷ್ಟೇ. ನಾವು ಹೇಗೆ sp3 sp2 sp ಹೈಬ್ರಿಡೈಸೇಷನ್ ಹೇಳಬೇಕಾದ್ರೆ ಕಾರ್ಬನ್ನದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗ್ರೌಂಡ್ ಸ್ಟೇಟು ಮತ್ತು ಎಕ್ಸೈಟೆಡ್ ಸ್ಟೇಟಲ್ಲಿ ಬರೆದು ಅದರ ಟೆಟ್ರಾವೆಲೆನ್ಸಿ ಆಫ್ ಎ ಕಾರ್ಬನ್ ಯಾವ ರೀತಿ ಸ್ಯಾಟಿಸ್ಫೈ ಆಗಿದೆ ಅನ್ನೋದನ್ನು ಹೇಳಿದ್ದೀವಲ್ಲ, ಅದೇ ರೀತಿ ಪೆಂಟಾವೆಲೆನ್ಸಿ ಆಫ್ ಎ ಫಾಸ್ಫರಸ್ ಇನ್ ದ sp3d and hexavalency of the sulfur in sp3d2 hybridization ದಲ್ಲಿ ಪ್ರತಿಯೊಬ್ಬರು ಒಂದೊಂದು ಲೈನನ್ನು ಬರೆದು ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ನಾನು ನೋಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ವಿಲ್ ಬಿ ಅವೈಲೇಬಲ್ ಇನ್ ದ ವಿಡಿಯೋ ಕ್ಲಿಪ್ಸ್ ದಟ್ ಯು ಹ್ಯಾವ್ ಟು ಟ್ರೈ ಟು ಮೇಕ್ ದ ನೋಟ್ಸ್ ಬೈ ಯುವರ್ ಓನ್. ಥ್ಯಾಂಕ್ ಯು.